ಎಲ್ಲರಿಗೂ ನಮಸ್ಕಾರ. ರಾಜ್ಯದ ರೈತರಿಗೆ ರಾಗಿ ಖರೀದಿ ಮಾಡುವ ಪ್ರಕ್ರಿಯೆಗೆ ಚಾಲನೆ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಮಾರಾಟಕ್ಕೆ ತಂದಿರತಕ್ಕಂಥ ಎಲ್ಲ ರೈತ ಬಂಧುಗಳೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಸರ್ಕಾರ ಭತ್ತ, ರಾಗಿ ಮತ್ತು ಬಿಳಿ ಜೋಳವನ್ನು ಬೆಂಬಲ ಬೆಲೆ ರೂಪದಲ್ಲಿ ಇದನ್ನು ಖರೀದಿ ಮಾಡುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದೆ. ತಮಗೆ ಗೊತ್ತಿದೆ, ಇತ್ತೀಚೆಗೆ ರಾಜ್ಯದಲ್ಲಿ ಕಬ್ಬು ಬೆಳೆಯತಕ್ಕಂಥ ಅವರ ರೈತರ ಸಂಕಷ್ಟಕ್ಕೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ಏನು FRP ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಅಂಥೇಳಿ ನಿಗದಿ ಮಾಡಿದ್ರು. ಆ FRPಕ್ಕಿಂತ ಜಾಸ್ತಿ ಆ ಒಂದು ಭಾಗದ ಏನು ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ಮತ್ತು ಎಲ್ಲರನ್ನು ಕರೆಸಿ ಒಂದು ರೀತಿ ರೈತರಿಗೆ ಸಂಕಷ್ಟದಲ್ಲಿ ಆಸರೆ ಆಗುವಂಥ ಕೆಲಸ ಮಾಡಿದ್ರು. ಇತ್ತೀಚೆಗೆ ಮೆಕ್ಕೆಜೋಳದ ವಿಚಾರದಲ್ಲೂ ದೊಡ್ಡ ಸಮಸ್ಯೆ ಆಯಿತು. ಅದಕ್ಕೂ ಕೂಡ ಕೇಂದ್ರ ಸರ್ಕಾರದ ತೀರ್ಮಾನ ಆಗೋಕ್ಕಿಂತ ಮುಂಚಿತವಾಗೇ ನಾವು ರೈತರ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂಥೇಳಿ ಒಂದು ಎಕರೆಗೆ 10 ಕ್ವಿಂಟಾಲ್ ರೀತಿಯಲ್ಲಿ ಗರಿಷ್ಠ 50 ಕ್ವಿಂಟಾಲು ರೈತರಿಂದ ಖರೀದಿ ಮಾಡುವಂಥದ್ದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅಲ್ಲಲ್ಲಿ ಖರೀದಿ ಕೇಂದ್ರಗಳನ್ನು ಮಾಡಿದರು. ನಮ್ಮ ಜಿಲ್ಲೆಯಲ್ಲಿ ಕೂಡ ಖರೀದಿ ಮಾಡುವಂಥದ್ದು ಪ್ರಕ್ರಿಯೆ ತಡವಾಗಿ ಪ್ರಾರಂಭ ಆಯಿತು. ಸುಮಾರು 1.25 ಎಷ್ಟು ಮೆಟ್ರಿಕ್ ಟನ್ ನಮ್ಮದು 192 ಜನ ರೈತರಿಂದ 1,57,428 ಕ್ವಿಂಟಾಲ್ ಈಗ ಖರೀದಿಯನ್ನು ರಾಗಿ ಖರೀದಿ ಮಾಡುವಂಥದ್ದಕ್ಕೆ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾಯಿದ್ದೀವಿ. ಸುಮಾರು 76 ಕೋಟಿ ರೂಗಳನ್ನು ಇದಕ್ಕಾಗಿ ವಿನಿಯೋಗಿಸುವಂಥ ಕೆಲಸ ಆಗ್ತಾಯಿದೆ. ತಮಗೆ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗ್ತಕ್ಕಂಥ ಪ್ರಕ್ರಿಯೆ. ಇದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಹಿಂದೆ ಎಲ್ಲ ತಾವು ಏನು ವಾಹನದಲ್ಲಿ ತರ್ತೀರ ರಾಗಿಯನ್ನು, ಅದಕ್ಕೆ ತೂಕ ಹಾಕುವಂಥದ್ದಕ್ಕೆ ವೇಯ್ ಬ್ರಿಡ್ಜ್ಗಳು ಒಂದೊಂದು ತಾಲೂಕಲ್ಲಿ ಒಂದೊಂದನ್ನೇ ಗುರುತಿಸ್ತಾಯಿದ್ರು. ಈಗ ಬಾಗೇಪಲ್ಲಿಯಲ್ಲಿ 2 ವೇಯ್ ಬ್ರಿಡ್ಜ್ಗಳನ್ನು ಗುರುತಿಸಿದ್ದಾರೆ. ವೆಂಕಟೇಶ್ವರ ವೇ ಬ್ರಿಡ್ಜ್ ಅಂತ ಒಂದು, ತಿರುಮಲ ವೇ ಬ್ರಿಡ್ಜ್ ಅಂಥೇಳಿ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ 4 ವೇ ಬ್ರಿಡ್ಜ್ಗಳನ್ನು ಗುರುತಿಸಿದ್ದಾರೆ. ಈ 4 ವೇ ಬ್ರಿಡ್ಜ್ಗಳಲ್ಲಿ ಎಲ್ಲಾದರೂ ತಾವು ತೂಕ ಹಾಕ್ಕೊಂಡು ಬಂದಾಗ ಮತ್ತೊಂದು ಸತಿ ಇಲ್ಲಿ ಪರಿಶೀಲನೆ ಮಾಡಿ ಅದನ್ನು ಸ್ವೀಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತಿರುಮಲ ವೇಯರ್ಸ್ ಅಂತ ಒಂದು, KSWC ವೇ ಬ್ರಿಡ್ಜ್ ಅಂತ ಒಂದು, ಮತ್ತು BV ವೇ ಬ್ರಿಡ್ಜ್ ಅಂತ ಒಂದು, ಸಾಬ್ವೇ ವೇ ಬ್ರಿಡ್ಜ್ ಅಂಥೇಳಿ ಈ ರೀತಿ 4 ವೇ ಬ್ರಿಡ್ಜ್ಗಳಿದ್ದಾವೆ. ಚಿಂತಾಮಣಿಯಲ್ಲಿ ವರಲಕ್ಷ್ಮಿ ವೇ ಬ್ರಿಡ್ಜ್, ವೆಂಕಟೇಶ್ವರ ವೇ ಬ್ರಿಡ್ಜ್, ಶ್ರೀನಿವಾಸ್ ವೇ ಬ್ರಿಡ್ಜ್, ಬಾಲಾಜಿ ವೇ ಬ್ರಿಡ್ಜ್. ಗೌರಿಬಿದನೂರಲ್ಲಿ KAS ವೇ ಬ್ರಿಡ್ಜ್ ಮತ್ತು MN ವೇ ಬ್ರಿಡ್ಜ್. ಶಿಡ್ಲಘಟ್ಟದಲ್ಲಿ ಸುಮುಖ ವೇ ಬ್ರಿಡ್ಜ್ ಮತ್ತು ಮಾರುತಿ ವೇ ಬ್ರಿಡ್ಜ್. ಈಗ ಅದೇ ರೀತಿ ಎಲ್ಲೆಲ್ಲಿ ಯಾವ್ಯಾವ ಕೇಂದ್ರದಲ್ಲಿ ಅದನ್ನು ನೀವು ಕೊಂಡೊಯ್ದು ತಾವು ಅದನ್ನು ಒಪ್ಪಿಸ್ಬೋದು ಅಂತಕ್ಕಂಥದ್ದಕ್ಕೆ ಬಾಗೇಪಲ್ಲಿಯಲ್ಲಿ APMC ಪ್ರಾಂಗಣದಲ್ಲಿ ಆಗ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಇದೇ ವರದಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ವೇರ್ ಹೌಸಿಂಗ್ ಕಾರ್ಪೊರೇಷನ್ನ ಸ್ಥಳದಲ್ಲಿ ಆಗುತ್ತೆ. ಚಿಂತಾಮಣಿಯಲ್ಲಿ SWC ನಮ್ಮ ವೇರ್ ಹೌಸಿಂಗ್ ಜಾಗ ಇದೆ, ಅಲ್ಲಿ ಕಾಗತಿ ಅಂಥೇಳಿ ಅಲ್ಲಿದೆ, ಅಲ್ಲಿ ಅದನ್ನು ಮಾಡ್ತೀವಿ. ಮತ್ತು ಗೌರಿಬಿದನೂರಲ್ಲೂ ಅದೇ ರೀತಿಯಾಗಿ APMC ಪ್ರಾಂಗಣದಲ್ಲಿರ್ತಕ್ಕಂಥ ಒಂದು ವೇರ್ ಹೌಸಿಂಗ್ ಇದರಲ್ಲಿ ಅಲ್ಲಿ ಕೊಡುವಂಥದ್ದಾಗತ್ತೆ. ಗುಡಿಬಂಡೆಯಲ್ಲಿ ಬಾಳೆಹನಹಳ್ಳಿ, ಬೀಚ್ಗಾನಹಳ್ಳಿ ಅಲ್ಲಿ ಆ ಭಾಗದಲ್ಲಿ ಗುಡಿಬಂಡೆಯಲ್ಲಿ ಆಗುವಂಥದ್ದಾಗತ್ತೆ. ಶಿಡ್ಲಘಟ್ಟದವರು ಸಹ ಇಲ್ಲೇ ಬರ್ತಾರೆ, ವರದಳ್ಳಿಗೆ ಶಿಡ್ಲಘಟ್ಟದವರು ಬರ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದಿಷ್ಟೇ, ಇವತ್ತು ನಮ್ಮ ಭಾಗದಲ್ಲಿ ರೈತರಿಗೆ ಮಾವು ಬೆಲೆ ಕುಸಿದಾಗ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 200 ರೂಪಾಯಿ, ರಾಜ್ಯ ಸರ್ಕಾರ 200 ರೂಪಾಯಿ, ಸುಮಾರು 41 ಕೋಟಿಗಳನ್ನು ನಾವು ನಮ್ಮ ಮಾವು ಬೆಳೆಗಾರರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಎಲ್ಲೋ ಒಂದು ಕಡೆ ನಮ್ಮ ಭಾಗದ ರೈತರು ಈ ರೀತಿಯಾಗಿ ಸರ್ಕಾರದ ಮೇಲೆ ಹೆಚ್ಚು ಅವಲಂಬಿತವಾಗಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೀತಕ್ಕಂಥ ರೈತರು ಭಾಳ ದೊಡ್ಡ ಮಟ್ಟದಲ್ಲಿ
ಈ ಒಂದು ಬೆಂಬಲ ಬೆಲೆ ಮತ್ತು ನಷ್ಟ ಪರಿಹಾರ ಪಡಿತಕ್ಕಂಥದ್ರಲ್ಲಿ ಭಾಳ ಮುಂಚೂಣಿಯಲ್ಲಿರ್ತಾರೆ, ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾರೆ. ಆದರೆ ನಮ್ಮಲ್ಲಿ ನಾವು ಹೆಚ್ಚು ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ. ಕೇವಲ ನಾವು ಸಮಸ್ಯೆ ನಮಗೆ ದೊಡ್ಡದಾಗುವಂಥದ್ದು ಟೊಮೊಟೊ ಬೆಳೆದಾಗ ಟೊಮೊಟೊಗೆ ಬೆಲೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ದೊಡ್ಡ ಗಲಾಟೆ ಮಾಡ್ತೀವಿ. ಅದು ಬಿಟ್ಟು ನಾವು ಹೆಚ್ಚಾಗಿ ಬೇರೆ ಸಂದರ್ಭದಲ್ಲಿ ನಾವು ಹೆಚ್ಚು ಗಲಾಟೆಗಳನ್ನು ಮಾಡೋದಿಲ್ಲ. ಯಾಕಂದರೆ ನಮ್ಮ ರೈತರಿಗೆ ಭಾಳಷ್ಟು ತಾಳ್ಮೆ ಇದೆ, ದುಡಿತಕ್ಕಂಥ ಶಕ್ತಿ ಇದೆ. ನೀರಾವರಿ ಸೌಲಭ್ಯ ದೊಡ್ಡ ಮಟ್ಟದಲ್ಲಿ ಇಲ್ಲದೇ ಇದ್ದರೂ ನಮ್ಮ ರೈತರು ಬೋರ್ವೆಲ್ ಆಧಾರಿತವಾದಂಥ ಒಂದು ಕೃಷಿ ಪದ್ಧತಿಗಳನ್ನು ಇವತ್ತು ನಾವು ಅಳವಡಿಸ್ಕೊಂಡು ನಾವು ಗೌರವಯುತವಾದಂಥ ಬದುಕನ್ನು, ಜೀವನವನ್ನು ಸಾಗಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತೊಮ್ಮೆ ತಾವೆಲ್ಲ ತಮಗಿಲ್ಲಿ ಎಲ್ಲ ವ್ಯವಸ್ಥೆಗಳನ್ನು, ಊಟದ ವ್ಯವಸ್ಥೆನೂ ಕೂಡ ರೈತರಿಗೆ ತಂಗಲಿಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ತಾವು ಶಾಂತ ರೀತಿಯಿಂದ ರೈತರು ಸಹಕರಿಸಿ ತಮ್ಮ ಬೆಳೆಗಳಿಗೆ ಉನ್ನತವಾದಂಥ ಬೆಲೆಯನ್ನು, ಸರ್ಕಾರ ನಿಗದಿಪಡಿಸಿರೋ ಬೆಲೆಯನ್ನು ತಾವೆಲ್ಲ ಪಡ್ಕೊಳ್ಬೇಕು ಅನ್ನೋ ಮನವಿಯನ್ನು ಮಾಡ್ತಾ ಪ್ರಾಸ್ತಾವಿಕವಾಗಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ನಮಸ್ಕಾರ.